ತಂದೆ ತಾಯಿ ಸೋದರಿಯನ್ನು ಹೊಂದಿದ್ದ ಸಣ್ಣ ಕುಟುಂಬ ಗಣೇಶನದ್ದು. ಅಷ್ಟೇನು ಸ್ಥಿತಿವಂತರಲ್ಲದ ಆ ಕುಟುಂಬಕ್ಕೆ ಗಣೇಶನೇ ವಾರಸುದಾರನಾಗಿದ್ದ. ತಂದೆಯ ಅನಾರೋಗ್ಯ ಆಗಾಗ ಕೈಕೊಡ್ತಿತ್ತು. ದುಡಿಯಲು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿಬಿಟ್ಟಿತ್ತು. ತನ್ನ ಕುಟುಂಬದ ಪರಿಸ್ಥಿತಿ ಕಂಡು ಗಣೇಶ ತನ್ನ 18ನೇ ವಯಸ್ಸಿಗೆ ಓದು ಬಿಟ್ಟು ಕೆಲಸ ಮಾಡಲು ನಿರ್ಧರಿಸಿದ್ದ. ನಾನು ಹೈಸ್ಕೂಲ್ SSLC ತನಕ ಓದಿದ್ದೀನಿ. ಓದ್ಬೇಕಾದ್ರೆ ತುಂಬ ಓದ್ತಿದ್ದೆ. ಚಿತ್ರಕಲೆ ಇದರಲ್ಲೆಲ್ಲ ನನಗೆ ತುಂಬ ಆಸಕ್ತಿ ಇತ್ತು. ಆದರೆ ಮನೆ ಕಡೆ ತುಂಬ ಸಮಸ್ಯೆ, ಮುಂದೆ ಓದೋಕ್ಕಾಗಿಲ್ಲ, ಮನೆಯಲ್ಲೆಲ್ಲ ಸಮಸ್ಯೆ ಇದ್ದರಿಂದ. ಆದರೆ ಮನೆಯವರು ಪಾಪ ಕಷ್ಟಪಟ್ಟು ಓದಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟರು. ಆದರೂ ನಾನು 10ನೇ ಕ್ಲಾಸ್ ಆದಮೇಲೆ ಮನೆ ಬಿಟ್ಟು ಓಡೋಗ್ಬಿಟ್ಟೆ. ಆಮೇಲೆ ಮನೆಗೆ ಬಂದು ವಾಪಸ್ ಊರಿಗೆ ಬಂದು ನಾನು ಸ್ವಂತ ಅದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಲಿಕ್ವಿಡ್ ಸೋಪ್, ಫಿನೈಲ್ ಎಲ್ಲ ತಯಾರು ಮಾಡಿ ಶ್ರೀ ಗಣೇಶ್ ಹೋಮ್ ಪ್ರಾಡಕ್ಟ್ ಅಂತ ಒಂದು ಸಣ್ಣ ಇದು ಮಾಡ್ಕೊಬಿಟ್ಟು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದೆ. ಜೀವನ ನಡೆಸಲು ಆತ ಆರಿಸಿಕೊಂಡಿದ್ದು ಫಿನಾಯ್ಲ್ ವ್ಯಾಪಾರವನ್ನು. ವ್ಯಾಪಾರ ಚೆನ್ನಾಗಿಯೇ ನಡೆಯಿತು. ಅದರಿಂದ ಉಳಿಸಿದ ಅಲ್ಪ ಸ್ವಲ್ಪ ಹಣದಿಂದ ಅಕ್ಕನ ಮದುವೆ ಮಾಡಲು ನಿರ್ಧಾರ ಮಾಡಿದ್ದ. ಅದೆಲ್ಲಿಂದಲೋ ಒಳ್ಳೆಯ ಸಂಬಂಧವನ್ನು ಹುಡುಕಿ ತಂದಿದ್ದ. ಮನೆಯ ಹಿರಿಮಗನಾಗಿ ಮಾಡಬೇಕಿದ್ದ ಕೆಲಸದ ಬಗ್ಗೆ ಆತನಿಗೆ ತೃಪ್ತಿ ಇತ್ತು. ಆ ಕುಟುಂಬಕ್ಕೆ ಅದು ಮೊದಲನೇ ಮದುವೆ ಸಂಭ್ರಮ. ಸಂಬಂಧಿಕರಿಗೆ, ಸ್ನೇಹಿತರಿಗೆ ಅದಾಗಲೇ ಪತ್ರಿಕೆ ಹಂಚಿಯಾಗಿತ್ತು. ಆದರೆ ಆ ಮದುವೆ ಮನೆಯಲ್ಲಿ ಸೂತಕದ ಛಾಯೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸುಡುಗಾಡಿನಲ್ಲಿರೋ ಬೂದಿ ಮುಚ್ಚಿದ ಕೆಂಡದಂತಿತ್ತು ಸತ್ಯ. ಕೊನೆಗೆ ಆ ದಿನ ಬಂದೇ ಬಿಡ್ತು. ಅದು ಮದುವೆ ದಿನ. ತಯಾರಿ ಜೋರಾಗಿಯೇ ನಡೆದಿತ್ತು. ಅಷ್ಟರಲ್ಲಿ ವರನ ಕಡೆಯಿಂದ ಒಂದು ಕೆಟ್ಟ ಸುದ್ದಿ ಬಂತು. ಗಂಡಿನ ಕಡೆಯವರು ಹುಡುಗಿಯ ನಡತೆಯ ಬಗ್ಗೆ ಅನುಮಾನಿಸಿಬಿಟ್ಟಿದ್ರು. ಗಣೇಶ ದಿಕ್ಕುತೋಚದಾದ. ಗಂಡಿನ ಕಡೆಯವರನ್ನು ಪರಿಪರಿಯಾಗಿ ಬೇಡಿದ. ಕೊನೆಗೆ ಕಾಲು ಹಿಡಿಯುವ ಸ್ಥಿತಿಗೂ ತಲುಪಿದ. ಅದ್ಯಾವುದಕ್ಕೂ ವರನ ಕಡೆಯವರ ಮನಸ್ಸು ಕರಗಲಿಲ್ಲ. ಅವರಿಗೆ ಸತ್ಯ ಬೇಕಿರಲಿಲ್ಲ. ತಾನು ಕೇಳಿದ್ದೇ ಸರಿ ಅನ್ನೋ ಲೆಕ್ಕಾಚಾರದಲ್ಲಿ ಮುಳುಗಿದ್ರು. ತನ್ನ ಮೇಲೆ ಬಂದ ಕೆಟ್ಟ ಅಪವಾದಕ್ಕೆ ಗಣೇಶನ ಅಕ್ಕ ಕೂಡ ಕಂಗಾಲಾಗಿ ಬಿಟ್ಲು. ಆ ಹೊತ್ತಿಗಾಗಲೇ ತಾನು ಕೂಡಿಟ್ಟ ಸಾವಿರಾರು ರೂಪಾಯಿಗಳು ಮದುವೆಗೆ ಖರ್ಚು ಮಾಡಿಬಿಟ್ಟಿದ್ದ. ಅದಕ್ಕಿಂತ ಹೆಚ್ಚಾಗಿ ತನ್ನ ಅಕ್ಕನ ಬಗೆಗಿನ ಸಂಶಯ ಸಮಾಜದ ಮುಂದೆ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಿತ್ತು. ಆದರೆ ಆದದ್ದೇ ಬೇರೆ. ಹುಡುಗಿಗೆ ನಿಶ್ಚಯವಾಗಿದ್ದ ಶ್ರೀಮಂತ ಮನೆತನದ ಸಂಬಂಧ ಆತನೊಬ್ಬನಿಂದ ಸಹಿಸಲಾಗಲಿಲ್ಲ. ಆತನ ಹೆಸರು ಸೀನಪ್ಪ ನಾಯಕ್. ಹೌದು, ನನ್ನ ಮದುವೆ ವಿಷಯದಲ್ಲಿ ಇದಾದದ್ದು. ಅದು ನಮ್ಮ ಸಂಬಂಧಿಕರಲ್ಲಿ ಇದು ಇಂಟ್ರೆಸ್ಟಿಗೆ ಬಂದದ್ದು. ಅದು ಯಾರೋ ಒಬ್ಬರು ಅದರ ವಿಷಯದಲ್ಲಿ ಏನೋ ಒಂದು ಬೇಡದ ವಿಷಯ ಹೇಳಿದರು. ಅದನ್ನು ನನ್ನ ತಮ್ಮ ಏನೊಂದು ಕೇಳಲಿಕ್ಕೆ ಹೋದದಷ್ಟೇ. ಸೀನಪ್ಪ ನಾಯಕ ಬೇರೆ ಯಾರೂ ಅಲ್ಲ, ಗಣೇಶನ ಸಂಬಂಧಿಯಾಗಿದ್ದ. ವ್ಯಕ್ತಿತ್ವದಲ್ಲಿ ಒಳ್ಳೆಯವನಾಗಿದ್ದರೂ ಆ ಸಮಯದಲ್ಲಿ ಮಾತ್ರ ನಂಜುಕಾರಿ ಬಿಟ್ಟಿದ್ದ. ವರನ ಶ್ರೀಮಂತಿಕೆ ಆತನ ಕಣ್ಣು ಕುಕ್ಕಿಬಿಟ್ಟಿತ್ತು. ವರನ ಕಡೆಯವರಿಗೆ ಹುಡುಗಿಯ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿ ಅವರನ್ನು ನಂಬಿಸಿದ್ದ. ಮರ್ಯಾದೆಗೆ ಅಂಜಿದ್ದ ವರನ ಕಡೆಯವರು ಮದುವೆಯನ್ನು ನಿರಾಕರಿಸಿಬಿಟ್ರು. ಇತ್ತ ಸೀನಪ್ಪ ನಾಯಕ ಸೈಲೆಂಟ್ ಆಗಿ ತನ್ನ ಕಾರ್ಯ ಸಾಧಿಸಿಬಿಟ್ಟಿದ್ದ. ಅದು ಹೇಗೋ ವಿಷಯ ತಿಳಿದ ಗಣೇಶ್ ಸಹಜವಾಗಿ ಕೋಪಗೊಂಡು ಸೀನಪ್ಪನ ಬಳಿ ಬಂದು ಜಗಳವಾಡಿಬಿಟ್ಟ. ಜಗಳ ಮಿತಿಮೀರಿತ್ತು. ಅಲ್ಲಿದ್ದವರು ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದರೆ ಹೊರತು ಜಗಳ ಬಿಡಿಸುವ ಕೆಲಸ ಮಾಡಲಿಲ್ಲ. ಮೊದಲು ಮಾತಿನಲ್ಲಿ ಪ್ರಾರಂಭವಾದ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಆದರೆ ಅದರ ಅಂತ್ಯ ಮಾತ್ರ ಭೀಕರವಾಗಿತ್ತು. ಅದು ಸೀನಪ್ಪನ ಸಾವು. ಈಗಿನ ನಾಗಬನ ಇರುವ ಸ್ಥಳದಲ್ಲಿ ಸೀನಪ್ಪ ಸತ್ತು ಬಿದ್ದಿದ್ದ, ಕೊಲೆಯಾಗಿ. ಗಣೇಶ್ ನಾಯಕ್ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಇದು 1998ರಲ್ಲಿ ಅವರ ಮನೆಯವರ ಕಾರಣಕ್ಕೋಸ್ಕರ ಒಂದು ಕೊಲೆ ಮಾಡಿದ್ದಾನೆ 1998ರಲ್ಲಿ. ಆದಮೇಲೆ ಅವರು ಕೊಲೆ ಆದ ವ್ಯಕ್ತಿ ಕೂಡ ನಮಗೆ ಆಪ್ತರೇ ಆಗಿದ್ದರು, ಶೀನಾ ನಾಯಕ್ ಅಂತ ಹೇಳಿಕೊಂಡು. ಆದರೆ ಏನೋ ಒಂದು ಅವನ ಕೈಯಿಂದ ಸಣ್ಣ ತಪ್ಪಾಗಿ ಹೋಗಿದೆ. ಅವರ ಸಂಬಂಧಿಕರದೇ ಅವರೊಂದು ಏನೋ ಒಂದು ಮದುವೆಯ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ಸ್ವಲ್ಪ
ಸಿ ನಾಯಕರದೊಂದು ಹತ್ಯೆಯಾಗಿದೆ. ಅಂದರೆ ಅವನಿಗೇನು ಗಲಾಟೆ ಮಾಡಬೇಕಂತೇಳಿ ಅವನು ಓದೋದಲ್ಲ, ಈಗೇನು ವಿಷಯ ಕೇಳುವ, ಎಂತ ಯಾಕೆ ಹೀಗೆ ಮಾಡಿದ್ದೀರಿ ಅಂತೇಳಿ ಕೇಳುವ ಅಂತೇಳಿ, ಅಂದರೆ ನನ್ನ ಮೇಲಿನ ಪ್ರೀತಿಗೋಸ್ಕರ ಅವನು ಹೋಗಿ ಕೇಳಿದ್ದಕ್ಕೆ ಅವರು ಅದೆಲ್ಲ ಹೀಗೆ ಇದಾಗಿ ಮಾತಿಗೆ ಇದಾಗಿ ಗಲಾಟೆಯಾಗಿ ಅದೇ ಏನೋ ಒಂದು ಆಕಸ್ಮಿಕವಾಗಿ ಇವನ ಕೈಯಿಂದ ಅವರಿಗೆ ಈಗ ಇದಾಯಿತು. ಆ ಕ್ಷಣಕ್ಕೆ ಆ ಹತ್ಯೆ ಸಮರ್ಥನೀಯವಾಗಿ ಬಿಟ್ಟಿತ್ತು. ಅಂದು ಒಂದೇ ಕ್ಷಣದಲ್ಲಿ ಸೀನಪ್ಪ ಸತ್ತ. ಆದರೆ ಆತನನ್ನು ಸಾಯಿಸಿದ ಗಣೇಶ್ ನಾಯಕ್ ಪ್ರತಿದಿನವೂ ಸತ್ತು ಬದುಕುತ್ತಿದ್ದಾನೆ ಜೈಲಿನಲ್ಲಿ.